ಅಂಬೇಡ್ಕರ್ ವೃತ್ತದಿಂದ ವಾಲ್ಮೀಕಿ ವೃತ್ತದವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರ, ಅದ್ದೂರಿ ಮೆರವಣಿಗೆ, ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಸೌಲಭ್ಯ ದೊರೆತಾಗ ತಳ ಸಮುದಾಯ ಬದುಕು ಉತ್ತಮ ಎಂದು ಶಾಸಕ ಎನ್ವೈ ಗೋಪಾಲಕೃಷ್ಣ ಹೇಳಿದರು. ನಾಯಕನಹಟ್ಟಿಯಲ್ಲಿ ದೇಶದಲ್ಲಿನ ತಳ ಸಮುದಾಯಗಳು ಸೇರಿದಂತೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ಆರ್ಥಿಕ ಸೌಲಭ್ಯ ದೊರೆತಾಗ ಅವರ ಬದುಕು ಉತ್ತಮಗೊಳ್ಳಲು ಸಾಧ್ಯ ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಹೇಳಿದರು. ಇಲ್ಲಿನ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ನಾಯಕನಹಟ್ಟಿ ಹೋಬಳಿಯ ಮಾದಿಗ ಸಮಾಜ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಹಾಗೂ ಮಾದಿಗ ನೌಕರರ ವರ್ಗ ನಾಯಕನಹಟ್ಟಿ ಹೋಬಳಿ ಮಾದಿಗ ಸೇವಾ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಡಾಕ್ಟರ್ ಅಂಬೇಡ್ಕರ್ ರವರ 134 ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಉದ್ಘಾಟಕರ ನುಡಿಯನ್ನ ಮಾತನಾಡಿದರು. ಬ್ರಿಟಿಷರಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮದೇ ಆದ ಸಂವಿಧಾನವಿರಲಿಲ್ಲ. ಆಗ ಅಂಬೇಡ್ಕರ್ ದೇಶ ವಿದೇಶಗಳ ಉತ್ತಮ ಶಿಕ್ಷಣ ಪಡೆದು ಸಂವಿಧಾನ ಅಧ್ಯಯನ ನಡೆಸಿ ಶ್ರೇಷ್ಠ ಸಂವಿಧಾನವನ್ನ ನಮ್ಮ ದೇಶಕ್ಕೆ ನೀಡಿದರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ತತ್ವದ ಅಡಿಯಲ್ಲಿ ಸಂವಿಧಾನ ರಚಿಸಿ ನ್ಯಾಯ ಕಲ್ಪಿಸಿದ್ದು ಅವರ ಆದರ್ಶದ ಹಾದಿಯಲ್ಲಿ ನಾವು ನಡೆಯಬೇಕಿದೆ ಎಂದರು. ಮಾಜಿ ಸಂಸದ ಹಾಗೂ ಕೇಂದ್ರ ಮಾಜಿ ಸಚಿವ ಎ ನಾರಾಯಣ ಸ್ವಾಮಿ ಮಾತನಾಡಿ, ಈ ದೇಶದ ಸ್ವಾಭಿಮಾನವನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆರ್ಥಿಕ ಕಡು ಬಡತನದಿಂದ ವ್ಯಾಸಂಗವನ್ನು ಸಾಮಾಜಿಕ ಸೇವೆಯಲ್ಲಿ ಕಾಳಜಿಯುಳ್ಳ ಇವರು ಸಾಮಾಜಿಕ ಸೇವೆಗಾಗಿ ತಮ್ಮ ಬದುಕನ್ನು ಗುರುತಿಸಿಕೊಳ್ಳುತ್ತಾರೆ. ದಲಿತ ವರ್ಗದವರನ್ನ ಜಾಗೃತರನ್ನಾಗಿ ಮಾಡಲು, ಅವರಲ್ಲಿ ಶಿಕ್ಷಣದ ಪ್ರಸಾರ ಮಾಡಲು, ಸಂಸ್ಕೃತಿಯ ಬಗ್ಗೆ ತಿಳಿಸಲು, ಆರ್ಥಿಕ ಸೌಕರ್ಯ ಮಾಡಲು ಹಾಗೂ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಅವರ ಉದ್ದೇಶವಾಗಿತ್ತು. ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ಪಟ್ಟ ಕಷ್ಟಗಳಿಂದ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು ಎಂಬ ಕನಸನ್ನ ಕಂಡಿದ್ದರು. ಅವರು ನೀಡಿದ ಸಂವಿಧಾನದ ಫಲವಾಗಿ ತಳ ಸಮುದಾಯಗಳಿಗೆ ಸೌಲಭ್ಯ ದೊರೆಯುವಂತೆ ಆಗಿದೆ ಎಂದರು. ಸಂಸದ ಗೋವಿಂದ್ ಎಂ ಕಾರಜೋಳ ಮಾತನಾಡಿದರು. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1950ರಲ್ಲಿ ಈ ದೇಶದಲ್ಲಿ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಅವಕಾಶವನ್ನ ಮಾಡಿಕೊಟ್ಟಾಗ ಸ್ವಾತಂತ್ರ್ಯದ ನಂತರ ಅನೇಕ ಜಾತಿಗಳು ಸೇರ್ಪಡೆಗೊಂಡ ನಂತರ ಮೂಲ ಅಸ್ಪೃಶ್ಯರಿಗೆ ಮೀಸಲಾತಿ ಸಿಕ್ಕಿಲ್ಲ ಎಂಬ ಕಾರಣಕ್ಕಾಗಿ ಆಂಧ್ರ ಪ್ರದೇಶದಲ್ಲಿ ಮಂದಕೃಷ್ಣ ಮಾದಿಗ ಅವರು ಮಾದಿಗರ ಮೀಸಲಾತಿ ಹೋರಾಟ ಹುಟ್ಟಿಕೊಂಡಾಗ ಅದೇ ರೀತಿ ಕರ್ನಾಟಕದಲ್ಲಿ ಮಾದಿಗರ ಮೀಸಲಾತಿ ಹೋರಾಟ ಪ್ರಾರಂಭವಾಗುತ್ತದೆ. 30 ವರ್ಷಗಳ ಕಾಲ ಈ ನಿರಂತರವಾಗಿ ಹೋರಾಟ ಮಾಡಿದರೂ ಕೂಡ ರಾಜ್ಯ ಸರ್ಕಾರ ಮೀಸಲಾತಿ ಕೊಡುವುದಕ್ಕೆ ಮೀನಾಮೇಷ ಎಣಿಸುತ್ತಿದೆ. ಮಾದಿಗರ ಸರ್ವೋತ್ಮುಖ ಅಭಿವೃದ್ಧಿಗೆ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದರು. ಶ್ರೀಮತಿ ಅಕ್ಷತಾ ಕೆಸಿ ಹಾವೇರಿ, ಕೋಡಿಹಳ್ಳಿ ಸಂತೋಷ್, ಕೊಟ್ಟ ಶಂಕರ್ ವಿಶೇಷ ಉಪನ್ಯಾಸ ನೀಡಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ಶ್ರೀಕಾಂತ್, ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ, ಸದಸ್ಯರಾದ ಜಿಆರ್ ರವಿಕುಮಾರ್, ಎಂಟಿ ಮಂಜುನಾಥ್, ಮುಖಂಡರಾದ ಪಟೇಲ್, ಜಿಎಂ ತಿಪ್ಪೇಸ್ವಾಮಿ, ಎತ್ತಿನಹಟ್ಟಿ ಗೌಡ್ರು, ಟಿ ಬಂಗಾರಪ್ಪ ಅಧ್ಯಕ್ಷರು, ನಾಯಕನಹಟ್ಟಿ ಹೋಬಳಿ ಮಾದಿಗ ಸೇವಾ ಟ್ರಸ್ಟ್ ನಾಯಕನಹಟ್ಟಿ ಬಿಪಿ ಪ್ರಕಾಶ್ ಮೂರ್ತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಮೊಳಕಾಲ್ಮೂರು ತಾಲೂಕಾ ಜೆಡಿಎಸ್ ಅಧ್ಯಕ್ಷ ಡಿಬಿ ಕರಿಬಸಪ್ಪ, ಚೌಳಕೆರೆ ಮುಖಂಡ ಟಿ ವೀರಭದ್ರಪ್ಪ, ವಕೀಲ ಹಿರೇಹಳ್ಳಿ ಮಲ್ಲೇಶ್, ಕುದಾಪುರ್ ಜಿಬಿ ಉಮೇಶ್, ಲೋಕಾಯುಕ್ತ ಬೆಂಗಳೂರು ಬಗರ್ ಹುಕುಂ ಕಮಿಟಿ ಸದಸ್ಯ ಪಿಜಿ ಬೋರನಾಯಕ, ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಜಿಬಿ ಮುದಿಯಪ್ಪ, ಡಿಒ ಮೊರಾರ್ಜಿ, ಮರಿಪಾಲಯ್ಯ, ಎಸ್ಪಿ ತಿಪ್ಪೇಸ್ವಾಮಿ, ಕುದಾಪುರ್ ತಾರ್ಕೇಶ್, ಮಲ್ಲೆ ಬೋರನಹಟ್ಟಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಬಿ ಶಂಕರ ಸ್ವಾಮಿ, ಎಸ್ಪಿ ತಿಪ್ಪೇಸ್ವಾಮಿ, ಕುದಾಪುರ್ ನಲಗೇತನಹಟ್ಟಿ ಕೆಬಿ ನಾಗರಾಜ್, ಎತ್ತಿನಹಟ್ಟಿ ಓಬ್ಳೇಶ್ ತಿಪ್ಪೇಸ್ವಾಮಿ, ಪಿಎಸ್ಐ ದೇವರಾಜ್, ನಲಗೇತನಹಟ್ಟಿ ಗಾಯಕ ಕೆಟಿ ಮುತ್ತುರಾಜ್ ಸೇರಿದಂತೆ ಸಮಸ್ತ ಹೋಬಳಿಯ ಮಾದಿಗ ಸಮುದಾಯದ ಯುವಕರು, ಮುಖಂಡರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ನೀರಾವರಿ ಸಚಿವರಾಗಿದ್ದಾಗ ಈ ರಾಜ್ಯದ ದಲಿತರು ಹೆಚ್ಚು ಯಾವ ಭಾಗದಲ್ಲಿ ಇದ್ದಾರೆ, ಒಂದು ಕಡೆ ಅವರ ಭೂಮಿ ಎಲ್ಲಿದೆ, ಆ ಭೂಮಿಗೆ ನೀರಾವರಿಯನ್ನ ಯಾವ ರೀತಿ ಕಲ್ಪಿಸಬಹುದು, SCP TSP ಅನ್ನು ಯಾವ ರೀತಿ ಆ ಜನಕ್ಕೆ ಉಪಯೋಗ ಮಾಡಿಕೊಡ್ಬೋದು ಅಂತ ಪರಿಕಲ್ಪನೆ ಕೊಟ್ಟವರು ಸನ್ಮಾನ್ಯ ಗೋವಿಂದ ಕಾರಜೋಳ. ಅದೇ ರೀತಿ ನೀರಾವರಿ ಇರ್ಬೋದು, PW ಇರ್ಬೋದು, ಅನೇಕ ವರ್ಗಗಳಿಗೆ ಸಂವಿಧಾನದ ಆಶಯ ಇದ್ದಂತೆ ಯೋಜನೆ ತಲುಪಲಿಲ್ಲ. ಶಿಕ್ಷಣನೂ ತಲುಪಲಿಲ್ಲ, ಉದ್ಯೋಗನೂ ತಲುಪಲಿಲ್ಲ, ಭೂಮಿಯನ್ನು ತಲುಪಲಿಲ್ಲ.
ನಿವೇಶನ ಇಲ್ಲ, ಮನೆ ಇಲ್ಲ, ಸೈಟ್ ಇಲ್ಲ, ಜೀವನ ನಡೆಸಕ್ಕೆ ಆಗೋದಿಲ್ಲ. ಈ ದೇಶದಲ್ಲಿ ಮತ್ತೊಮ್ಮೆ ಮೀಸಲಾತಿ ವಿಮರ್ಶೆಗೆ ಒಳಗಾಗಬೇಕು ಅಂತ ಬರೀತಾ ಏನೋ ಮತ್ತೊಂದು ಪಾಯಿಂಟ್ ಇಟ್ಲು, ಆರ್ಟಿಕಲ್ 341 ಬೇಕು ಅಮೆಂಡ್ಮೆಂಟ್ ಅಂತ. ಸುಪ್ರೀಂ ಕೋರ್ಟ್ ಜಡ್ಜಿಗಳು, ಸುಪ್ರೀಂ ಕೋರ್ಟ್ ಸೀನಿಯರ್ ಕೌನ್ಸಿಲ್ಗಳು, ಈ ದೇಶದ ಪ್ರಧಾನಿಗಳು, ರಾಷ್ಟ್ರಪತಿಗಳು ಒಂದು ಅಟ್ರಾಸಿಟಿ ಆಗ್ತದೆ. ಜಯಣ್ಣ MJ ಫೋನ್ ಮಾಡಿ, ತುಮಕೂರಲ್ಲಿ ಬಂದು ಫೋನ್ ಮಾಡಿ, ನಾನು ತುಮಕೂರಿಂದ ದುರ್ಗುತ್ಸೋರ್ ಅವರಿಗೆ ಯಾರು ಮಾದಿಗರ ಮೇಲೆ ಹಲ್ಲೆ ಮಾಡಿದರೆ ಅವನ್ನ ಅರೆಸ್ಟ್ ಮಾಡ್ಬೇಕ ಅಂತ ಬಹಳ ಗಟ್ಟಿದಲ್ಲಿ ಹೇಳ್ತಾರೆ. ಅಣತೆ ಆಗ್ಬೇಕಾದ್ರೆ 93,000 ಸೈನಿಕರು ಶರಣ್ ಆದ್ರಲ್ಲ, ಅದ್ರ ಹಿಂದೆ ರಕ್ಷಣಾ ಸಚಿವರ ಕೆಲಸ ಮಾಡಿದ್ರು ಬಾಬು ಜಗಜೀವನ್ ರಾಮ್ ರೋಲ್ ಮಾಡಲ್. ಯಾವ ಇಲಾಖೆ ತಗೊಂಡ್ರೆ ಅದು ಏನೂ ಆಗ್ತಿಲ್ಲ. ತಂತ್ರ ಬಂದು 75 ವರ್ಷ ಆಯ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1950ರಲ್ಲಿ ಈ ದೇಶದಲ್ಲಿ SC ST ಜನಾಂಗಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ SC ಜನಾಂಗದಲ್ಲಿ ಕೇವಲ 6 ಜಾತಿಗಳು, ST ಜನಾಂಗದಲ್ಲಿ ಕೇವಲ 6 ಜಾತಿಗಳಿದ್ದು, ಸ್ವಾತಂತ್ರ್ಯ ನಂತರ ಕಾಲಕ್ರಮೇಣದಲ್ಲಿ ಅನೇಕ ಜಾತಿಗಳ ಸೇರ್ಪಡೆ ಆದದ್ದರಿಂದ ಮೂಲ ಅಸ್ಪೃಶ್ಯರಿಗೆ ಇವತ್ತು ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಆಂಧ್ರ ಪ್ರದೇಶದಲ್ಲಿ ಮಂದಕೃಷ್ಣ ಮಾದಿಗರವರ ನೇತೃತ್ವದಲ್ಲಿ ಮಾದಿಗರ ಮೀಸಲಾತಿ ಹೋರಾಟ ಹುಟ್ಟುಕೊಂಡಾಗ ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಮಾದಿಗರ ಮೀಸಲಾತಿ ಹೋರಾಟ ಪ್ರಾರಂಭ ಆದವು. 30 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದರೂ ಕೂಡ ಈ ಜನಾಂಗಕ್ಕೆ ಮೀಸಲಾತಿ ಸೌಲಭ್ಯವನ್ನು ಕೊಡಲಿಲ್ಲ. 2003-4ರಲ್ಲಿ SM ಕೃಷ್ಣರವ್ರ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ನೇಮಕ ಮಾಡಿದರು. ಆದ್ರೆ ಆಯೋಗಕ್ಕೆ ಒಂದೇ ₹1 ಅನುದಾನ ಕೊಡದೇ ಇರೋದ್ರಿಂದ ಅವರು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಸಂತೋಷದವರು ನನ್ನ ಹತ್ರ ಬಂದರು. ನಾನು ಅವಾಗ ಮಂತ್ರಿ, ಸಮಾಜದಿಂದ ನಾನು ಒಬ್ಬನೇ ಮಂತ್ರಿ. ಯಡಿಯೂರಪ್ಪನವ್ರಿಗೆ, ನಾರಾಯಣ ಸ್ವಾಮಿನ ಕರ್ಕೊಂಡು ಯಡಿಯೂರಪ್ಪನವ್ರ ಹತ್ರ ಹೋಗಿ ಯಡಿಯೂರಪ್ಪನವ್ರಿಗೆ ಹೇಳಿದೆ, ಅವ್ರು ರಾಜೀನಾಮೆ ಕೊಡ್ತೀನಿ ಅಂತಾರ, ಯಾಕೆ ಮಾಡೋದು? ಯಾಕೆ ಅಂದರು, ನೇಮಕಾತಿ ಮಾಡಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆದೇಶ ಕೊಟ್ಟರು, ಒಂದು ಬಿಳಿ ಹಾಳೆ ಅಷ್ಟೇ. ಆದರೆ ಅವ್ರಿಗೆ ಅನುದಾನ ಇಲ್ಲ, ಕೆಲಸ ಮಾಡ್ಲಿಕ್ಕಾಗಿಲ್ಲ, ಸರ್ವೆ ಮಾಡ್ಲಿಕ್ಕಾಗಿಲ್ಲ ಅಂದಾಗ ಬಟ್ ಸರ್ವೆ ಇಮಿಡಿಯೇಟ್ಲಿ ಮಾಡಿಕೊಡಬೇಕು ಅಂತೇಳಿ ಸದಾಶಿವಯ್ಯನವ್ರಿಗೆ ವಿನಂತಿ ಮಾಡಿರ್ತಕ್ಕಂಥವ್ರು ಯಡಿಯೂರಪ್ಪನವ್ರು. ಸರಿ ಇಲ್ಲ ಅಂದ್ರೆ ನಾನು ಕೇಳ್ತೀನಿ, ಹಾಗಾದ್ರೆ ದತ್ತಾಂಶ ಸರಿ ಇಲ್ಲ ಅಂದ್ರೆ ದೇಶದಲ್ಲಿ ಆಡಳಿತ ಹೆಂಗೆ ನಡೀತದೆ? 2011ರ ಜನಗಣತಿ ಪ್ರಕಾರ ಬಜೆಟ್ ಹಂಚಿಕೆ ಆಗ್ತದೆ, ಯೋಜನೆಗಳು ರೂಪಿಸ್ತೀರಿ, ಜನಸಂಖ್ಯೆಗೆ ಅನುಗುಣವಾಗಿ SC STಗೆ ಹಣ ಕೊಡ್ತೀರಿ, ಅದಕ್ಕೆ ದತ್ತಾಂಶ ಸರಿ ಅದ. ಒಳ ಮೀಸಲಾತಿ ಕೊಡ್ಲಿಕ್ಕೆ ದತ್ತಾಂಶ ಸರಿ ಇಲ್ಲ. ಇದೆ ಅಂತ ನ್ಯಾಯ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಏನು 30 ವರ್ಷ ಮಂದಕೃಷ್ಣ ಮಾದಿಗನ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರೆ, ಇನ್ನು ಮುಂದಿನ 30 ವರ್ಷ ಇದನ್ನು ಅನುಷ್ಠಾನಕ್ಕೆ ಹೋರಾಟ ಮಾಡುವಂಥ ಅಪಾಯದ ಅನ್ನೋದನ್ನು ನಿಮಗೆ ಎಚ್ಚರಿಕೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇದು ಅಪಾಯದ. ಅದಕ್ಕಾಗಿ ನಾನು ಹೇಳ್ತೇನೆ, ಇವತ್ತು ಏನೋ ಮತ್ತೆ ಸರ್ವೆ ಮಾಡ್ತೇನೆ ಅಂತಾರೆ, AKADAA ಅಂತೇಳಿ. ಯಾವ AKADದು ಸಮಸ್ಯೆ ಇಲ್ಲ, ನಾವು ಬಗೆಹರಿಸಿದ್ವಿ. AKAD ಸಮಸ್ಯೆ ಬಂದಾಗ ನಾನೇ ಇದ್ದೆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ. ನಾನು ಹೇಳಿದೆ ಅರ್ಧ ಅರ್ಧ ಮಾಡಿಬಿಡಿ. ಅರ್ಧ ಅರ್ಧ ಅಂದ್ರೆ ಅರ್ಥ ಆಯ್ತಲ್ಲ, ಅರ್ಧ ಚಲವಾದ ಅವ್ರಿಗೆ, ಅರ್ಧ ಮಾದಿಗರು. AKAD 2 ಟೋಟಲ್ ಮಾಡಿ ಶ್ರೀಯುತ NY ಗೋಪಾಲಕೃಷ್ಣ ಸರ್ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಂತ ಕೇಳಿಕೊಳ್ತೀವಿ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರ ಅನಾವರಣವನ್ನ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ನೆರವೇರಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೀವಿ. ಬೆಳಗಲಿ ಬೆಳಗಲಿ ಭೀಮ ಜ್ಯೋತಿಯು ಬೆಳಗಲಿ 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 ಭೀಮ ಜ್ಯೋತಿಯು ಬೆಳಗಲಿ
ಬೆಳಗಲಿ ಕ್ರಾಂತಿ ಜ್ಯೋತಿಯು ಬೆಳಗಲಿ 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 ಭೀಮ ಜ್ಯೋತಿಯು. ಪರಿಷತ್ ಸದಸ್ಯರಾಗಿರ್ತಕ್ಕಂಥ KS ನವೀನ್ ಸರ್ ಹಾಗೆ ಅವರ ಜೊತೆಲಿ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ. ಎಲ್ರಿಗೂ ನಮಸ್ಕಾರಗಳು. ಈ ದಿವಸ ಮೊಳಕಾಲ್ಮೂರು ಕ್ಷೇತ್ರದ ವ್ಯಾಪ್ತಿ ಸೇರಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಹೋಬಳಿ ನಾಯಕನಹಟ್ಟಿ ಹೋಬಳಿ. ಈ ಹೋಬಳಿಗೆ ಸುಮ್ಮನೆ ಸೇರಿದ್ದೀವಿ ನಾವು. ಅದರಲ್ಲಿ ಮೂಲಭೂತವಾಗಿ ಹೆಚ್ಚಾಗಿರ್ತಕ್ಕಂಥ SC ST ಜನಾಂಗಗಳೇ ನಾವು ಹೆಚ್ಚಿಗೆ ಇರೋದಿಲ್ಲ ಈ ಭಾಗದಲ್ಲಿ. ಮೊದಲು ಕರೆದಿರದೆ ಇದು ನಾಯಕನಹಟ್ಟಿ ಅಂತ ಕರೆದು ಅಂಬೇಡ್ಕರ್ ಜಯಂತಿ ಉತ್ಸವನ್ನ ಈ ಗ್ರಾಮದಲ್ಲಿ ಮಾಡಲೇಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರ ಅಭಿಪ್ರಾಯವಾಗಿತ್ತು. ಇವತ್ತು ಕಾರಣಾಂತರದಿಂದ ಇವತ್ತು ನಾವು ಬರ್ತೀವೋ ಇಲ್ಲ ಅಂತೇಳಿ ನಮಗೆ ನಾವೇ ಪ್ರಶ್ನಾರ್ಥವಾಗ್ಕೊಂಡಿದ್ದು. ನಾನು ಮತ್ತು ನಮ್ಮ ಸಂಸದ ಸ್ನೇಹಿತರು ಕಾರಜೋಳವರು ಕೂಡ ಇವತ್ತೊಟ್ಟಿಗೆ ನಾವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಇವತ್ತು ಅದೇ ಇಡೀ ಜನಾಂಗಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಅದು. ಆ ಸಂದರ್ಭದಲ್ಲಿ ಮೊನ್ನೆಲ್ಲ ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ. ಅಂಬೇಡ್ಕರ್ ಜಯಂತಿ ನಾವು ಇವತ್ತು ಆಚರಿಸ್ತಾ ಇದ್ವಿ. ಜೊತೆಯಲ್ಲಿ ಬಾಬು ಜಗಜೀವನ್ ರಾಮ್ನವರ ಜಯಂತಿಯನ್ನು ಕೂಡ ನಾವು ಆಚರಿಸ್ತಾ ಇದ್ವಿ. ಬಹಳ ನಿರೀಕ್ಷಿತವಾಗಿ ಮತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಈ ಭಾಗದಲ್ಲಿ ಮತ್ತು ನಮ್ಮ ಮಾಜಿ ಸೆಂಟ್ರಲ್ ಮಿನಿಸ್ಟರ್ ಮತ್ತು ನಮ್ಮ ಸ್ನೇಹಿತರು ನಾರಾಯಣ, ಅದಕ್ಕೆ ನಿಜವಾಗ್ಲೂ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕ್ಷೇತ್ರದ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸಲೇಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾವು ಸಂವಿಧಾನವನ್ನು ಮಾತ್ರ ಬರೀಲಿಲ್ಲ, ಸಂವಿಧಾನದ ಜೊತೆಗೆ ಅವರು ಮನುಷ್ಯತ್ವವನ್ನು ಬರೆದಿದ್ರು. ಮೊದಲು ಮನುಷ್ಯತ್ವ ನೋಡ್ಕೊಳ್ಳಿ, ಸಂವಿಧಾನ ಒಂದು ಫಂಡಮೆಂಟಲ್ ರೈಟ್ಸ್ ಪ್ರತಿಯೊಬ್ಬರಿಗೂ ಹಕ್ಕು ಪ್ರಧಾನವಾಗಿರ್ತಕ್ಕಂಥ ಒಂದು ರಾಜ್ಯ ಅವರು ನಮ್ಮೆಲ್ಲರ ಕೈಗೆ ಕೊಟ್ಟರೆ ಅದರ ಜೊತೆಯಲ್ಲಿ ಮನುಷ್ಯತ್ವ ಯಾವ ರೀತಿ ಇಟ್ಕೊಂಡಿರ್ಬೇಕು, ಮನುಷ್ಯರು ಯಾಕೆ ಬೆಳಿಬೇಕು ಅನ್ನೋದನ್ನು ಕೊಟ್ಟರು. ಅವರು ಕಷ್ಟಪಟ್ಟು ಎಷ್ಟೇ ವಿದ್ಯಾವಂತರಾಗಿದ್ರು, ಎಷ್ಟು ಬುದ್ಧಿವಂತರಾಗಿದ್ರು ಕೂಡ ಅವರ ಹಿಂದಿನ ಜೀವನ ನೆನೆಸ್ಕೊಂಡ್ರೆ ಎಲ್ಲರಿಗೂ ಕಣ್ಣೀರೇ ಬರುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ಓದ್ಕೊಂಡು ಬುದ್ಧಿವಂತರಾಗಿ ಫಾರಿನಲ್ಲಿ ಲಂಡನ್ನಲ್ಲಿ ಹೋಗಿ ಎಲ್ಲೋ ಕೂತ್ಕೊಂಡು ಇಡೀ ಭಾರತ ದೇಶಕ್ಕೆ ಒಂದು ಸಂವಿಧಾನದ ಪುಸ್ತಕ ಕೊಟ್ಟು ಇವತ್ತುವರೆಗೂ ಜೀವಂತವಾಗಿದೆ ಅಂದರೆ ಅವ್ರಿಗೆ ಎಷ್ಟು ಬುದ್ಧಿವಂತರಾಗಿರ್ಬೋದು, ಎಷ್ಟು ವಿದ್ಯಾವಂತರಾಗಿರ್ಬೋದು, ಅವರೆಷ್ಟು ಒಂದು ಚಂಚಲ ಮನಸ್ಸಿನೊಳ್ಳಂತ ಒಬ್ಬ ವ್ಯಕ್ತಿ ಆಗಿದ್ರು. ನಿಶ್ಚಲವಾಗಿರ್ತಕ್ಕಂಥ ಮನಸ್ಸು. ಆಮೇಲೆ ಇಂಥ ಕೆಲಸ ಮಾಡಬೇಕಂದ್ರೆ ಆ ಕೆಲಸ ಮಾಡತಕ್ಕಂಥ ಒಂದು ಸಂಕಲ್ಪ ತೊಟ್ಟಿರ್ತಕ್ಕಂಥ ಮಹಾ ವ್ಯಕ್ತಿ ಅಂಬೇಡ್ಕರ್ ಅವರು. ಇವತ್ತು ನಾವು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ನಾವು ಮಾತಾಡ್ತಕ್ಕಂಥ ಮಾತುಗಳನ್ನು ಅಗತ್ಯದ ಹಿನ್ನೆಲೆಯಲ್ಲಿ ಅವರು ಮಾಡಿರ್ತಕ್ಕಂಥ ಪುಣ್ಯ ಕೆಲಸ ಇವತ್ತು ಏನಾದ್ರೂ ನಾವು ವೇದಿಕೆ ಮೇಲೆ ಕುತ್ಕೊಂಡು ಇಷ್ಟು ಧೈರ್ಯವಾಗಿ ನಾವು ಮಾತಾಡ್ತೀವಿ. ವೇದಿಕೆ ಕೆಳಗೆ ಕುತ್ಕೊಂಡು ನೀವೆಲ್ಲರೂ ಮಾತುಗಳನ್ನ ಕೇಳ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಮಗಿರ್ತಕ್ಕಂಥ ಹಕ್ಕು ಪ್ರಧಾನವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಇದ್ದೀವಿ. ಆ ಹಕ್ಕಿಂದ ಹೋದ್ರೆ ನಾವು ಏನೂ ಮಾತಾಡ್ತಿರ್ಲಿಲ್ಲ. ಅದನ್ನು ಪ್ರತಿಪಾದಿಸಿರ್ತಕ್ಕಂಥ ಪ್ರಸಾದ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದಿದ್ರೆ ಅದು ಅಂಬೇಡ್ಕರ್ ಅವರು. ಈ ಪರಿಸ್ಥಿತಿಗಳಲ್ಲಿ ನಾನು ನಮ್ಮ ಜಾತಿ ಜನಾಂಗಕ್ಕೆ ಕೇಳೋದಿಷ್ಟನೇ,